ಅದೊಂದು ಜನಸಂದಣಿ ಇರುವಂಥ ಏರಿಯಾ. ಎಂದಿನಂತೆ ಅಲ್ಲಿದ್ದ ವ್ಯಾಪಾರಿಗಳು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ರು. ಆದರೆ ಇದ್ದಕ್ಕಿದ್ದಂತೆ ಅಲ್ಲಿಗೆ ಬಂದ ಅನಾಮಿಕನೊಬ್ಬ ಅಂಗಡಿಗೆ ನುಗ್ಗಿ ಲಾಂಗನಿಂದ ಹಲ್ಲೆ ಮಾಡುವುದಕ್ಕೆ ಶುರು ಮಾಡಿದ್ದ. ಆತನ ವರ್ತನೆಯಿಂದಾಗಿ ಅಲ್ಲಿದ್ದವರಿಗೆ ಒಂದು ಸೆಕೆಂಡ್ ಹೃದಯವೇ ನಿಂತಂತಾಗಿದ್ದು ಮಾತ್ರ ಸುಳ್ಳಲ್ಲ. ಅಷ್ಟಕ್ಕೂ ಅಲ್ಲಿ ಆಗಿದ್ದಾದ್ರೂ ಏನು ಅಂತ ಕೇಳ್ತೀರಾ? ಟೇಕ್ ಅ ಲುಕ್. ಈ ಸಿಸಿಟಿವಿಯನ್ನು ಒಮ್ಮೆ ನೋಡಿ, ಹೇಗೆ ಯಾವ ರೀತಿಯಾಗಿ ಮನ ಬಂದಂತೆ ಲಾಂಗ್ ಬೀಸುತ್ತಿದ್ದಾನೆ ಅಂತ. ಅಂದ ಹಾಗೆ ಈ ರೀತಿಯಾಗಿ ಲಾಂಗ್ನಲ್ಲಿ ಹಲ್ಲೆ ಮಾಡೋದಕ್ಕೆ ಏನಪ್ಪ ಕಾರಣ ಅಂತಿದ್ರೆ ಅದು ಇನ್ನು ಸಸ್ಪೆನ್ಸ್. ಬರ್ಗರ್ ಶಾಪ್ನಲ್ಲಿ ಮಾರಕಾಸ್ತ್ರ ಬೀಸಿ ಕಿಡಿಗೇಡಿ ಅಟ್ಟಹಾಸ ಮೆರೆದಿದ್ದಾನೆ. ಬರ್ಗರ್ ಶಾಪ್ಗೆ ಹೆಲ್ಮೆಟ್ ಧರಿಸಿ ಮಾರಕಾಸ್ತ್ರ ಹಿಡಿದು ಬಂದ ಕಿಡಿಗೇಡಿಯೋರ್ವ ದಾಂಧಲೆ ನಡೆಸಿದ್ದಾನೆ. ಈ ಘಟನೆ ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿರೋ ಜಂಬೋ ಕಿಂಗ್ ಬರ್ಗರ್ ಶಾಪ್ನಲ್ಲಿ ಆಗಸ್ಟ್ 10ರಂದು ರಾತ್ರಿ 8 ಗಂಟೆ ಸುಮಾರಿಗೆ ನಡೆದಿದೆ. ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಇಬ್ಬರು ಜನ ಬಂದು ಒಂದು 2 ವೀಲರ್ನಲ್ಲಿ, ಅದರಲ್ಲಿ ಒಬ್ಬ ವ್ಯಕ್ತಿ ಕೆಳಗೆ ಇಳಿದು ಆ ಅಂಗಡಿ ಮೇಲೆ ಏನು ಗ್ಲಾಸ್ ಇರುತ್ತೆ, ಡೆಸ್ಕ್ ಇರುತ್ತೆ, ಆ ಡೆಸ್ಕ್ಗೆ ತನ್ನ ಒಂದು ಉದ್ದವಾದ ಒಂದು ಆಯುಧದಿಂದ ಹೊಡೆದು ನಂತರ ಮತ್ತೆ ಆ ಗಾಡಿನಲ್ಲಿ ಕೂತ್ಕೊಂಡು ಪರಾರಿಯಾಗಿರ್ತಾನೆ. ಈ ವೇಳೆಯಲ್ಲಿ ಯಾವುದೇ ಒಂದು ಜನರ ಮೇಲೆ ಹಲ್ಲೆ ವರದಿಯಾಗಿಲ್ಲ. ಆದಾಗ್ಯೂ ಪ್ರಕರಣ ದಾಖಲಾಗಿದೆ, ತನಿಖೆ ಮುಂದುವರೆದಿದೆ. ನಿನ್ನೆ ರಾತ್ರಿ 8ರ ಸುಮಾರಿಗೆ ಮಾರಕಾಸ್ತ್ರ ಹಿಡಿದು ಬಂದ ಹೆಲ್ಮೆಟ್ ದಾರಿ ವ್ಯಕ್ತಿಯೋರ್ವ ಇತರೆ ಗ್ರಾಹಕರನ್ನ ಬೆದರಿಸಲು ಆರಂಭಿಸಿದ್ದಾನೆ. ನೋಡುತ್ತಿದ್ದಂತೆಯೇ ಗ್ರಾಹಕರ ಕಣ್ಮುಂದೆಯೇ ಶಾಪ್ನ ಬಿಲ್ಲಿಂಗ್ ಯಂತ್ರ, ಗಾಜುಗಳನ್ನ ಪುಡಿಗಟ್ಟಿದ್ದಾನೆ. ಪುಂಡಾಟಕ್ಕೆ ಬೆದರಿದ ಗ್ರಾಹಕರು ಸ್ಥಳದಿಂದ ತೆರಳಿದ್ದಾರೆ. ಘಟನೆಯ ದೃಶ್ಯ ಶಾಪ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಆರೋಪಿಯ ಬಂಧನದ ಬಳಿಕವಷ್ಟೇ ಆತ ಯಾರು, ಯಾಕಾಗಿ ಕೃತ್ಯ ಎಸಗಿದ್ದಾನೆ ಎಂಬುದು ಗೊತ್ತಾಗಬೇಕಿದೆ. ಸದ್ಯ ಶಾಪ್ ಸಿಬ್ಬಂದಿ ನೀಡಿರುವ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಳ್ಳಲಾಗಿದ್ದು, ಆರೋಪಿಗಾಗಿ ತಲಾಶ್ ನಡೆಸುತ್ತಿದ್ದಾರೆ. ಏಕಾಏಕಿಯಾಗಿದೆ. ಆ ವೇಳೆಯಲ್ಲಿ ಅಂಗಡಿ ಹತ್ರ ಗ್ರಾಹಕರು ಇರ್ತಾರೆ, ಅವ್ರನ್ನೆಲ್ಲ ಸೈಡಿಗೆ ಸರಿಸ್ಬಿಟ್ಟು ಈ ರೀತಿ ಅಂಗಡಿ ಸಾಮಾನಿಗೆ ಹೊಡೆದು ಓಡೋಗಿರ್ತಾನೆ. ಅದನ್ನ ಹೇಳಿದ್ನಲ್ಲ. ಒಟ್ಟಿನಲ್ಲಿ ಇಂತಹ ಪುಂಡ ಪೋಖರಿಗಳಿಗೆ ಪೊಲೀಸರು ಸರಿಯಾದ ಬುದ್ಧಿ ಕಲಿಸಬೇಕಿದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಇಂಥವರಿಂದ ದುಡಿದು ತಿನ್ನುವವರಿಗೆ ಸಹ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗುತ್ತದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.